ಸೊ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಸ್ಪೆಷಲ್ ಗೆಸ್ಟ್ನ ನಾನು ಈ ಅವತಾರದಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಲ್ಲ. ಇದು ನಮ್ಮ ಮಗುದು ಆಟ ಸಾಮಾನು. ಇವತ್ತು ನಂದು ಮ್ಯಾಕ್ಸ್ ಇದು ಬರೀ ನಿದ್ದೆ ಮಾಡೋ ಕೆಲಸ ಆಗಿದೆ. ಅವನಿಗೆ ರಾಗಿ ಅಂಬ್ಲಿ ಕೊಟ್ಬಿಟ್ಟು ನಾನು ಆರಾಮಾಗಿ ಊಟ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ. ತಿಂಡಿ ತಿನ್ನೋದು ಅಷ್ಟೇ. ನಾನು ಬಾಲ್ಕನಿ ಆಚೆ ನಿಂತ್ಕೊಂಡು ತಿಂತಾ ಇದ್ದೆ ಶೆಡ್ ಹೇಳ್ಬಿಟ್ಟು. ಸೊ ಹಾಯ್ ಹೇಗಿದ್ದೀರಾ? ಸೊ ಇವತ್ತು ನಮ್ಮ ಮನೆಗೆ ಒಂದು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ತೋರಿಸೋಣ ಅಂತಿದ್ದೀನಿ. ನಾನು ಜಸ್ಟ್ ಆಚೆ ಹೋಗಿದ್ದೆ, ಸೊ ಬಂದಿದ್ದೀನಿ. ಸ್ಪೆಷಲ್ ಗೆಸ್ಟ್ನ ನಾನು ಈ ಅವತಾರದಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣಲ್ಲ. ಒಂಚೂರು ಹೆಲ್ಮೆಟ್ ಎಲ್ಲ ತೆಗೆದುಬಿಡ್ತೀನಿ, ಆಮೇಲೆ ನಿಮಗೆ ರಿಯಾಕ್ಷನ್ ತೋರಿಸ್ತೀನಿ. ಇವನೇ ನಮ್ಮ ಮನೆ ಸ್ಪೆಷಲ್ ಗೆಸ್ಟ್ ಮ್ಯಾಕ್ಸ್. ಏಯ್ ಯಾಕೆ ತಡಿ, ಒಂದು ನಿಮಿಷ ತಡಿ, ನಾನೆಲ್ಲ ಬ್ಯಾಗ್ ಇಡ್ತೀನಿ. ಇವನೇ ನಮ್ಮ ಸ್ಪೆಷಲ್ ಗೆಸ್ಟ್. ನಮ್ಮ ಮನೇಲಿ ಒಂದು 3-4 ದಿನ ಉಳ್ಕೊತಾನೆ, ಆಮೇಲೆ ನನಗೆ ಕಂಪ್ನಿ ಕೊಡ್ತಾನೆ. ತಡಿ ಮ್ಯಾಕ್ಸ್, ಬ್ಯಾಗೆಲ್ಲ ಇಡ್ತೀನಿ. ಒಂದು ನಿಮಿಷ. ಆಯಿತು, ಒಂದು ನಿಮಿಷ ತಡಿ. ಓಹೋ ನಾನು ವಾಟರ್ ಬಾಟ್ಲ್ ಅದು ಸೇಟ್ ಮ್ಯಾಕ್ಸ್ ನೋ ಅರ್ಥ ಮಾಡ್ತೀನಿ ಹಿಂಗೆ ನಾನು. ಏನೇ ಅಷ್ಟೇ ಕಾನ್ಸಂಟ್ರೇಷನ್. ಒಂದು ನಿಮಿಷಕ್ಕೆ ಪಚಕಂತ ಬೀಳಿಸ್ಬಿಡೋದು. ಓ ಮ್ಯಾಕ್ಸಿ 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 ಮ್ಯಾಕ್ಸಿ. ಇದು ನಮ್ಮ ಮಗುದು ಆಟ ಸಾಮಾನು. ಇದು ಕೊಟ್ಬಿಟ್ರೆ ಸೈಲೆಂಟ್ ಆಗಿರುತ್ತೆ. ಆ್ಯಂಡ್ ಹಿ ಲವ್ಸ್ ಕ್ಯಾರೆಟ್ ಅ ಲಾಟ್. ಈಗ ನನ್ನ ಮಗುಗೆ ನಾನು ಊಟ ಕೊಡೋ ಟೈಮ್ ಆಗಿದೆ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ, ರೈಸ್ ಕ್ಯಾರೆಟ್ ಕೂಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಇದಕ್ಕೆ ಒಂಚೂರು ಏನೋ ಪೌಡರ್ ಇದೆ, ಪೌಡರ್ನ ಆ್ಯಡ್ ಮಾಡ್ತೀನಿ. ಯೋಗ ಮ್ಯಾಟೇ ಬೇಕು, ಇದೇ ಜಾಗ ಬೇಕು. ಮ್ಯಾಕ್ಸ್ ಜಾಗ ಬಿಡು ಮ್ಯಾಕ್ಸ್ ಪ್ಲೀಸ್. ಹಲೋ ಏ ಬಾಯ್, ಎದ್ದೋಳು ಮ್ಯಾಕ್ಸ್, ಎದ್ದೋಪ್ಪ. ಗುಡ್ ಬಾಯ್ ಅಲ್ವಾ, ಎದ್ದು. ನಾನು ಇವನಿಂದ ಎಸ್ಕೇಪ್ ಆಗಿ ಊಟ ತಿನ್ನೋದಕ್ಕೆ ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಕೂತ್ಕೊಂಡಿದ್ದೀನಿ. ಅಲ್ವಾ ಮ್ಯಾಕ್ಸ್? ಸಿಗು ಈ ಕಡೆ. ಯಾಕೆ ಸುಮ್ಮನೆ ಅಟೆನ್ಷನ್ ಸೀಕಿಂಗು. ಊಟ ಮಾಡಿದ್ದು ಕಾಟ ಕೊಡಬೇಕು. ನಿನಗಲ್ಲ ಇದು, ನನಗೆ ಅಲ್ಲಿ ಕೂತ್ಕೊಂಡು ತಿನ್ನೋಕ್ಕೂ ನೀನು ಬಿಟ್ಟಿಲ್ಲ. ಅಡುಗೆ ಮನೆ ಸ್ಲ್ಯಾಬ್ ತಿಂತಾ ಇದ್ದೀನಿ, ಇಲ್ಲಿಗೆ ಬಂದ್ಬಿಟ್ಟ. ನೋಡಿ ಏನೋ ಕನ್ಸು ಕಾಣ್ತಿದೆ, ಕಾಲಲ್ಲಿ ಎಲ್ಲ ಮೂವ್ ಮಾಡ್ತಾ ಇದೆ. ಮೋಸ್ಟ್ಲಿ ಕನ್ಸಲ್ಲೆಲ್ಲ ಓಡ್ತಾ ಇದ್ದಾನೆ ಅನಿಸುತ್ತೆ. ಎಷ್ಟು ಡೀಪ್ ಸ್ಲೀಪಲ್ಲಿದ್ದಾನೆ ಅಂದರೆ ನಾನು ಏನು ಮಾತಾಡಿದ್ರು ಕೇಳಿಸ್ತಿಲ್ಲ. ನಾನು ವಾಲ್ಯೂಮ್ ಕೊಟ್ಟರು, ಲ್ಯಾಪ್ಟಾಪ್ ಪ್ಲೇ ಮಾಡಲಿ, ಟಿ ವಿ ಪ್ಲೇ ಮಾಡಲು ಎಚ್ಚರ ಆಗ್ತಿಲ್ಲ. ಅಷ್ಟು ಡೀಪಾಗಿ ಕನ್ಸಲ್ಲೆಲ್ಲ ಓಡ್ತಾವನೆ ನೋಡಿ ಹಿಂದೆ ಕಾಲು. ಇವತ್ತು ನಂದು ಮ್ಯಾಕ್ಸ್ ಇದು ಬರೀ ನಿದ್ದೆ ಮಾಡೋ ಕೆಲಸ ಆಗಿದೆ. ರಾತ್ರಿ ನಿದ್ದೆ ಕೊಟ್ಟಿಲ್ಲ ನೋಡಿ. ಕೊಡ್ತಿದ್ದೀನಿ ನಮ್ಮ ಬೇಬಿ ಆರಾಮಾಗಿ. ನಮ್ಮ ಮಗುಗೆ ರಾಗಿ ಅಂಬ್ಲಿ ಮಾಡ್ತಾ ಇದ್ದೀನಿ. ಅದು ಇಲ್ಲೇ ಕಾಯ್ಕೊಂಡು ಕೂತೈತೆ ಅಲ್ವಾನಾ ಮ್ಯಾಕ್ಸು ರಾಗಿ ಅಂಬ್ಲಿ ತಿನ್ನಕ್ಕೆ ಕಾಯ್ತಿದ್ಯಾ ಮ್ಯಾಕ್ಸು? ಅಲ್ಲಿಂದ ರಾಗಿ ಎತ್ಕೊಂಡು ಮಾಡೋವರೆಗೂ ಬಿಟ್ಟಿಲ್ಲ ಕಾರಣ. ಇಲ್ಲೇ ಕಾಯ್ತಾ ಇದ್ದಾನೆ. ಟೈಮ್ ಆಗುತ್ತಲ್ಲ ಒಂದು ಕರೆಕ್ಟ್ ಮಿಲ್ಟ್ರಿ ಸಿಸ್ಟಮ್ ನಮ್ಮ ಬೇಬಿದು ಅಲ್ಲ ಬೇಬಿ? ಹಲೋ ಮ್ಯಾಕ್ಸು, ನೋಡು ನೀನು ಊಟಕ್ಕೆ ಬಂದಿದ್ಯಾ ಅಲ್ವಾ? ನಿಂದು ಊಟ ತಿನ್ನೋ ಟೈಮ್ ಅಲ್ವಾ? ಅಷ್ಟೇ. ಮ್ಯಾಕ್ಸ್ ಮತ್ತು ನಾನು ಒಟ್ಟಿಗೆ ಊಟ ಮಾಡಿಬಿಡ್ತೀನಿ. ಅವನಿಗೆ ರಾಗಿ ಅಂಬ್ಲಿ ಕೊಟ್ಬಿಟ್ಟು ನಾನು ಆರಾಮಾಗಿ ಊಟ ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ. ಅವ್ನು ತಿಂದಮೇಲೆ ನಾನು ತಿಂದರೆ ನನಗೆ ತಿನ್ನಕ್ಕೆ ಬಿಡೋಲ್ಲ. ಏನು ಅಡುಗೆ ಮನೆ ಸಜ್ಜಾ ಮೇಲೆ ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಕೂತ್ಕೊಂಡು ತಿನ್ನಬೇಕಾಗತ್ತೆ. ಬೆಳಿಗ್ಗೆ ತಿಂಡಿ ತಿನ್ನೋದು ಅಷ್ಟೇ. ನಾನು ಬಾಲ್ಕನಿ ಆಚೆ ನಿಂತ್ಕೊಂಡು ತಿಂತಾ ಇದ್ದೆ ಶೆಡ್ ಹೇಳ್ಬಿಟ್ಟು. ಪಾಪ ಕ್ಯೂರಿಯಾಸಿಟಿ ಬರ್ತಾನೆ, ಬಟ್ ಅವೆಲ್ಲ ಕೊಡಲ್ಲ ಅವ್ನಿಗೆ. ವೆರಿ ಸ್ಟ್ರಿಕ್ಟ್ ಫುಡ್ ಡಯಟ್ ಫಾಲೋ ಮಾಡ್ತಾ ಇದ್ದೀವಿ. ಮಲ್ಗಕ್ಕೆ ಹೊಸ ಜಾಗ ಉಟ್ಕೊಂಡಿದ್ದಾನೆ ಡೈನಿಂಗ್ ಟೇಬಲ್ ಕೆಳಗಡೆ. ಒಂದು ಕಾಲ ಹತ್ರನೇ ಮಲಗಬೇಕು. ಸಿಟ್ ಸ್ಟೇ ಮ್ಯಾಕ್ಸಿ, ಸ್ಟೇ ಕೂತ್ಕೋ. ಗುಡ್ ಬಾಯ್. ಸ್ಟೇ ಟೇಕ್. ಅಷ್ಟೇ, ಖಾಲಿ ಮಗನೆ ಖಾಲಿ.
ಈ 3 ಮ್ಯಾಕ್ಸ್ದು ಬಟ್ಲುಗಳು ಮಾಡಿರೋದನ್ನ ಕ್ಲೀನ್ ಮಾಡೋದಕ್ಕೆ ನನಗೆ ಮಾರಲ್ ಸಪೋರ್ಟ್ ಕೊಡ್ತಾನೆ. ನಾನು ಇದನ್ನು ಹೋಗಿ ಕ್ಲೀನ್ ಮಾಡಿ ಬರೋವರೆಗೂ ಹಿಂಗೆ ಕೂತ್ಕೊಂಡು ಕಾಯ್ತಾನೆ. ಏನು ಕಮ್ಮಿ ಇಲ್ಲ, ಬೊಗಳ್ತಾನೆ ಬೇರೆ ಅಲ್ವಾ ಮ್ಯಾಕ್ಸ್? ರೆಡಿ ರೆಡಿ ನಡಿ ವರ್ಷಣ ನಡಿ ನೋಡಿ ಅಲ್ಲ ಮ್ಯಾಕ್ಸಿ. ಈಗ ಮನೆಗೆ ಹೋಗ್ತಾ ಇದ್ದಾನೆ. ಬಾಯ್ ಮಾಡು ಬಂಗಾರಿ, ಬಾಯ್ ಮಾಡಿಲಿ ನೋಡು ಮ್ಯಾಕ್ಸಿ, ಬಾಯ್ ಹೇಳು. ಟಾಟಾ ಟಾಟಾ. ಅವ್ನು ನೋಡ್ತಾ ಇದ್ದಾನೆ ಯಾಕೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ ಅಂತ. ಓಕೆ ಮಗನೆ ಬಾಯ್.